ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ತೆಕ್ಕಲಕೋಟೆಯ ಪ್ರಾಗ್ ಐತಿಹಾಸಿಕ ನೆಲೆ 5,000 ವರ್ಷಗಳ ಹಿಂದಿದ್ದ ನಾಗರಿಕತೆಯ ಕುರುಹು ಪತ್ತೆ. ಹಾವೇರಿ ಜಿಲ್ಲೆ ಗುಡ್ಡದ ಮಾದಾಪುರದ ಶ್ರೀ ಸಿದ್ದೇಶ್ವರ ಗ್ರಾಮ ಅರಣ್ಯ ಸಮಿತಿಯಿಂದ ನೈಸರ್ಗಿಕ ಅರಣ್ಯಕ್ಕೆ ಸಾಮಾಜಿಕ ಬೇಲಿ. ಇಂದು ರೇಡಿಯೋ ಕಿಸಾನ್ ದಿವಸ್. ಮೈಸೂರಿನಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮ ಕುರಿತ ಕಾರ್ಯಾಗಾರ. ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಹೊಸದಿಲ್ಲಿಯ ಭಾರತ ಮಂಟಪಂದಲ್ಲಿ ಇಂದು ಪ್ರಧಾನಮಂತ್ರಿ ಚಾಲನೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆಯ ಪ್ರಾಗ್ ಐತಿಹಾಸಿಕ ನೆಲೆಗಳಲ್ಲಿ ಕಳೆದ 15 ದಿನಗಳಲ್ಲಿ ನಡೆದ ಉತ್ಖನನ ಕಾರ್ಯ 3,500 ವರ್ಷಗಳಿಂದ 5,000 ವರ್ಷಗಳ ಹಿಂದೆ ಇಲ್ಲಿ ನಾಗರಿಕತೆ ಪಲ್ಲವಿಸಿತ್ತು ಎಂಬ ಕುರುಹುಗಳನ್ನು ಬೆಳಕಿಗೆ ತಂದಿದೆ. ಅಮೆರಿಕದ ನ್ಯೂಯಾರ್ಕ್ನ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ನಮಿತಾ ಸುಗಂಧಿ ನೇತೃತ್ವದಲ್ಲಿ ನಡೆದ ಉತ್ಖನನ ಕಾರ್ಯದಲ್ಲಿ ನವಶಿಲಾಯುಗದ ಪ್ರಮುಖ ಕುರುಹುಗಳು ಪತ್ತೆಯಾಗಿವೆ. ಈ ಕುರಿತು ಒಂದು ವರದಿ. ತೆಕ್ಕಲಕೋಟೆಯು ನವಶಿಲಾಯುಗದ ಪ್ರಾಗ್ ಐತಿಹಾಸಿಕ ತಾಣ. ಕುಪಗಲ್, ಪಿಕ್ಕಲಿಹಾಳ ಹಾಗೂ ಭೀಮಡ್ಕಾದಂತೆ ಭಾರತದ ಪ್ರಮುಖ ನವಶಿಲಾಯುಗದ ತಾಣಗಳಲ್ಲಿ ಒಂದು. ತೆಕ್ಕಲಕೋಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನ ಶಾಸನವೊಂದು ಲಭ್ಯವಾಗಿದೆ. ತೆಕ್ಕಲಕೋಟೆಯಲ್ಲಿ ಇತ್ತೀಚೆಗೆ ಕೈಗೊಳ್ಳಲಾದ ಉತ್ಖನನದಲ್ಲಿ ಗೌಡರ ಮೂಲೆ ಗುಡ್ಡದಲ್ಲಿ ಅಂದಾಜು 5,000 ವರ್ಷಗಳಷ್ಟು ಹಳೆಯದಾದ 2 ಮಾನವ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಶವಗಳ ಮೇಲೆ ಕಲ್ಲುಗಳನ್ನಿಟ್ಟು ಹೂಳಲಾಗುವ ವಿಶಿಷ್ಟ ಪದ್ಧತಿ, ಕಲ್ಲಿನ ರೇಖಾಚಿತ್ರಗಳು, ಸೂಕ್ಷ್ಮ ಶಿಲಾಯುಗದ ಹರಿತ ಆಯುಧಗಳು, ಕಲ್ಲಿನ ಗೋಡೆಗಳು ಹಾಗೂ ನವ ಶಿಲಾಯುಗದಲ್ಲಿ ಚಿನ್ನದ ಕಿವಿಯೋಲೆಗಳನ್ನು ಬಳಸುತ್ತಿದ್ದರು ಎಂಬುದಕ್ಕೆ ಪುರಾವೆಗಳನ್ನು ಪುರಾತತ್ವ ಶಾಸ್ತ್ರಜ್ಞರು ಬಹು ಜತನದಿಂದ ಹೆಕ್ಕಿ ತೆಗೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಹಾಗೂ ಖ್ಯಾತ ಮಾನವಶಾಸ್ತ್ರಜ್ಞೆ ನಮಿತಾ ಸುಗಂಧಿ. Tekkalakote has been known to archaeologists for more than 60 years. ತೆಕ್ಕಲಕೋಟೆ ಕಳೆದ 60 ವರ್ಷಗಳಿಂದ ಪುರಾತತ್ವ ಶಾಸ್ತ್ರಜ್ಞರಿಗೆ ನವಶಿಲಾಯುಗದ ಪರಿಚಿತ ತಾಣ. ಪ್ರಪ್ರಥಮ ಬಾರಿಗೆ ಪ್ರೊಫೆಸರ್ ಎಂಎಸ್ ನಾಗರಾಜ್ ರಾವ್ ತೆಕ್ಕಲಕೋಟೆಯಲ್ಲಿ ಪ್ರಾಗೈತಿಹಾಸಿಕ ಕುರುಹುಗಳನ್ನ ಪತ್ತೆ ಮಾಡಿದ್ರು. ಡೆಕ್ಕನ್ ಕಾಲೇಜ್ ತುಂಗಭದ್ರಾ ವಲಯದಲ್ಲಿ ಹಾಗೂ ಮಧ್ಯದ ಒಂದು ಗುಡ್ಡದ ತುದಿಯಲ್ಲಿ ಸಂಶೋಧನೆ ಮುಂದುವರಿಸಿತು. 3,000ದಿಂದ 5,000 ವರ್ಷಗಳ ಹಿಂದೆ ಇಲ್ಲಿ ನವಶಿಲಾಯುಗದ ಕುರುಹುಗಳು ಇವೆ ಎಂಬ ಮಹತ್ವದ ಮಾಹಿತಿ ಲಭ್ಯ ಆಯಿತು. ಬಳಿಕ ಪ್ರೊಫೆಸರ್ ನಾಗರಾಜ್ ರಾವ್ ಗುಡ್ಡದ ತಳಭಾಗದಲ್ಲಿಯೂ ಮಹತ್ವದ ಕುರುಹುಗಳು ಇವೆ ಎಂಬುದನ್ನ ಪತ್ತೆ ಹಚ್ಚಿದ್ರು. ಆದ್ರೆ ವಿಸ್ತೃತ ಅಧ್ಯಯನ ಈವರೆಗೆ ಕೈಗೊಳ್ಳಲಾಗಿರಲಿಲ್ಲ. ಕಳೆದ 2005ರಲ್ಲಿ ಅಶೋಕ್ ಅಬಕಾರಿ ಅವರೊಂದಿಗೆ ಈ ತಾಣದಲ್ಲಿ ಸಂಶೋಧನೆ ಆರಂಭಿಸಿದೆ. ನಮಗೆ ಆಸಕ್ತಿ ಇದ್ದುದು ಅಶೋಕ ಚಕ್ರವರ್ತಿಯ ಶಿಲಾಶಾಸನಗಳ ಮೌಲಿಕ ಅಧ್ಯಯನದಲ್ಲಿ. ಈ ಶಾಸನಗಳು ಇಲ್ಲಿ ಸ್ಥಾಪನೆಯಾದಾಗ ಜನ ಎಲ್ಲಿ ಮತ್ತು ಹೇಗೆ ವಾಸಿಸುತ್ತಿದ್ರು ಎಂಬುದ್ರ ಬಗ್ಗೆ ನಮ್ಮ ಅಧ್ಯಯನ ಕೇಂದ್ರೀಕೃತವಾಗಿತ್ತು. ನವಶಿಲಾಯುಗದ ಬಳಿಕ ಸೂಕ್ಷ್ಮ ಶಿಲಾಯುಗ ಹಾಗೂ ಲೋಹಯುಗದ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯ ಪ್ರದೇಶ ತೆಕ್ಕಲಕೋಟೆಯಾಗಿತ್ತು ಎಂಬುದು ಖಾತ್ರಿಯಾಯಿತು. ಅಲ್ಲಿನ ಜನ ಪಾಲಿಸುತ್ತಿದ್ದ ಶವ ಸಂಸ್ಕಾರದ ವಿಶಿಷ್ಟ ಪದ್ಧತಿ ಬಗ್ಗೆ ಮಾಹಿತಿ ಸಿಕ್ಕಿದೆ. Many different features, including urn burials and extended double burials, and areas that may be habitation spaces dating to the Iron Age and Neolithic period. ಹಾವೇರಿ ಜಿಲ್ಲೆ ಪ್ರಾದೇಶಿಕ ಅರಣ್ಯ ವಲಯದ ಹಿರೇಕೆರೂರು ಅರಣ್ಯ ವಿಭಾಗದ ಸಿಬ್ಬಂದಿ ಗುಡ್ಡದ ಮಾದಾಪುರ ಗ್ರಾಮದ ಕರಡಿಕೊಳ್ಳದ ಶ್ರೀ ಸಿದ್ದೇಶ್ವರ ಗ್ರಾಮ ಅರಣ್ಯ ಸಮಿತಿ ಸಹಯೋಗದಲ್ಲಿ ನೈಸರ್ಗಿಕ ಅರಣ್ಯ ಪುನರುತ್ಪತ್ತಿ ಯೋಜನೆಯಡಿ ಸಾಮಾಜಿಕ ಬೇಲಿಯಾಗಿ ಪುನರುಜ್ಜೀವಿತಗೊಳಿಸಿ ವಿಶಿಷ್ಟ ಸಾಮಾಜಿಕ ಅರಣ್ಯ ಮಾದರಿಯನ್ನು ಸೃಷ್ಟಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನ ವನಸಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಎಸ್ಡಿ ಬಳಿಗಾರ್. ಗುಡ್ಡದ ಮಾದಾಪುರದ ಸಮುದಾಯದವರು ಸಾಮಾಜಿಕ ಬೇಲಿಯಾಗಿ ಇಂದು 3,000 ಎಕರೆಯಲ್ಲಿ 86 ಜಾತಿಯ ಗಿಡ ಮರ, ಶ್ರೀಗಂಧ ಮರಗಳು ಬೆಳೆದಿವೆ. ಯಾರೂ ಅಕ್ರಮವಾಗಿ ಕಡಿತಲೆ ಮಾಡದಂತೆ ದಂಡ ಹಾಕುವುದು. ಇಡೀ ಗ್ರಾಮಕ್ಕೆ ಶ್ರೀ ಕರಿಬಸಪ್ಪ ಕಾಗಿನೆಲೆ ಅವರು ಅಧ್ಯಕ್ಷರು ಗ್ರಾಮೀಣ ಸಮಿತಿಯವರು ಸಾಕಷ್ಟು ಗ್ರಾಮದಲ್ಲಿ ಪ್ರಚಾರ ಕೊಟ್ಟು ಸಿಲಿಂಡರ್ ಕೊಟ್ಟಿದ್ದರಿಂದ ಇಂದು ಗ್ರಾಮಸ್ಥರು ಯಾರೂ ಉರುವಲು ಕಟ್ಟಿಗೆ ತರುತ್ತಿಲ್ಲ. ಅಕ್ರಮ ಒತ್ತುವರಿಯನ್ನು ತಡೆಯುತ್ತಿದ್ದಾರೆ. ಗಣಿಗಾರಿಕೆಯನ್ನ ನಿಷೇಧ ಮಾಡಲಾಗಿದೆ. ದನಕರುಗಳನ್ನು ಕಾಡಿನಲ್ಲಿ ಯಥೇಚ್ಛವಾಗಿ ಮೇಯಿಸದೆ ಇವತ್ತು ಕಾಡನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರೇ ಹೋಗಿ ಬೆಂಕಿ ಬಿದ್ದರೆ ಸಮುದಾಯವನ್ನೇ ರಕ್ಷಣೆ ಮಾಡ್ತಾ ಇದ್ದಾರೆ. ಬೆಂಕಿ ಬೀಳದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಈಗ ಅರಣ್ಯ ದಟ್ಟವಾಗಿ ಬೆಳೀತಾ ಇದೆ. ವನ್ಯಪ್ರಾಣಿಗಳು ಗ್ರಾಮದಲ್ಲಿ ಅಂತರ್ಜಲ ಮಟ್ಟ ಸಾಕಷ್ಟು ಹೆಚ್ಚಿಗೆ ಆಗಿ ತೋಟಗಾರಿಕೆ ಕೃಷಿಯಿಂದ ಗ್ರಾಮಸ್ಥರಲ್ಲಿ ಹರ್ಷ ಮೂಡಿದೆ. ಈಗ ಪ್ರಕಟಣೆ.
ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರೇಡಿಯೋ ಕಿಸಾನ್ ದಿವಸ್. ಕೃಷಿ ಪರಿಣಿತರು ಹಾಗೂ ರೈತರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸುಸ್ಥಿರ ಕೃಷಿ, ಮಾರುಕಟ್ಟೆ ಮಾಹಿತಿ ಮತ್ತು ಕೃಷಿ ತಂತ್ರಜ್ಞಾನ, ಮಣ್ಣಿನ ಆರೋಗ್ಯ, ಜಾನುವಾರು ಮತ್ತು ಹಣಕಾಸು ಯೋಜನೆಗಳ ಕುರಿತು ತಜ್ಞರೊಂದಿಗೆ ಫಾರ್ಮ್ ಅಂಡ್ ಹೋಮ್ ಚರ್ಚೆಗಳು ಪ್ರಸಾರವಾಗಲಿವೆ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಪ್ರತಿ ಮಂಗಳವಾರ, ಗುರುವಾರ ಹಾಗೂ ಶನಿವಾರದಂದು ಸಂಜೆ 6:50 ಹಾಗೂ ಕೃಷಿ ರಂಗ ಕಾರ್ಯಕ್ರಮ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಸಂಜೆ 6:50 ಪ್ರಸಾರವಾಗುತ್ತಿದೆ. ರೇಡಿಯೋ ಕಿಸಾನ್ ದಿವಸ್ ಹಿನ್ನೆಲೆ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳು ವಿಷಯ ಕುರಿತ ಕಾರ್ಯಾಗಾರವನ್ನು ಆಕಾಶವಾಣಿ ಮೈಸೂರು ಕೇಂದ್ರ ಇಂದು ಬೆಳಗ್ಗೆ 10 ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಆಯೋಜಿಸಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಕೆಎಂ ಹರಿಣಿ ಕುಮಾರ್ ಆಶಯ ಭಾಷಣ ಮಾಡಲಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕ ಬೇದ್ರೆ ಮಂಜುನಾಥ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮೊದಲ ಗೋಷ್ಠಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಎರಡನೇ ಗೋಷ್ಠಿ ಕೃಷಿ ನವೋದ್ಯಮಗಳಿಗೆ ಮೀಸಲಿದೆ. ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026 ಇಂದಿನಿಂದ 20ನೇ ತಾರೀಖಿನವರೆಗೆ 5 ದಿನಗಳ ಕಾಲ ಹೊಸದಿಲ್ಲಿಯ ಭಾರತ ಮಂಟಪಂದಲ್ಲಿ ನಡೆಯಲಿದೆ. ಇಂದು ಬೆಳಗ್ಗೆ 8 ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಕೆಯ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ಆತಿಥ್ಯದ ಮೊದಲ ಜಾಗತಿಕ ಕೃತಕ ಬುದ್ಧಿಮತ್ತೆಯ ಶೃಂಗಸಭೆಯನ್ನು ಇಂದು ಸಂಜೆ 5 ಉದ್ಘಾಟಿಸಲಿದ್ದಾರೆ. ಎಐ ಫಾರ್ ಆಲ್, ಮಹಿಳಾ ಪ್ರಾತಿನಿಧ್ಯದ ಎಐ ಬೈ ಹರ್ ಮತ್ತು ಯುವ ಪ್ರಾತಿನಿಧ್ಯದ ಯುವ ಎಐ ಎಂಬ 3 ಶೀರ್ಷಿಕೆಗಳಡಿ ವಿಚಾರ ವಿನಿಮಯ ನಡೆಯಲಿದ್ದು 60ಕ್ಕೂ ಹೆಚ್ಚು ದೇಶಗಳಿಂದ 4650ಕ್ಕೂ ಹೆಚ್ಚು ಕ್ಷೇತ್ರ ತಜ್ಞರು ಭಾಗವಹಿಸುತ್ತಿದ್ದಾರೆ. ಕೇಂದ್ರ ಇಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಂದು ರಾಷ್ಟ್ರವ್ಯಾಪಿ ಡಿಜಿಟಲ್ ಅಭಿಯಾನಕ್ಕೆ ಚಾಲನೆ ನೀಡಲಿದೆ. ಆಕಾಶವಾಣಿ ಮೂಲಕ ಬಿತ್ತರಗೊಳ್ಳುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಪ್ರೇರಣೆ ಪಡೆದು ಚಾಮರಾಜನಗರ ಜಿಲ್ಲೆ ಮೂಡ್ಲುಪುರ ಗ್ರಾಮದ ಶ್ವೇತಾ ಶಿವಶಂಕರ್ ಆರಾಧ್ಯ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಆಹಾರ ಉಣಬಡಿಸುವ ಹೋಟೆಲ್ ಆರಂಭಿಸಿ ಹಲವಾರು ಮಹಿಳೆಯರಿಗೆ ಉದ್ಯೋಗ ನೀಡಿದ್ದಾರೆ. ಬಯಲು ಸೀಮೆಯ ಚಾಮರಾಜನಗರ ಜಿಲ್ಲೆಯಲ್ಲಿ ಇಂದಿಗೂ ಹಿರಿ ತಲೆಮಾರಿನ ಕೃಷಿಕರು ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದಾರೆ. ಓಕಲ್ ಫಾರ್ ಲೋಕಲ್ ಧ್ಯೇಯದ ಕಡ್ಲೇಹುಳಿ ಹೃದಯ ಸ್ನೇಹಿ ಹೋಟೆಲ್ ನುಗ್ಗೆ ಸೊಪ್ಪಿನ ರಸ, ಬೆಟ್ಟದ ನೆಲ್ಲಿಕಾಯಿ, ಹಾಗಲಕಾಯಿ, ಬೂದುಗುಂಬಳ ಜ್ಯೂಸ್, ಬೀಟ್ರೂಟ್ ಪಾನಕ ಹಾಗೂ ಸಿರಿಧಾನ್ಯ ಅಂಬಲಿ, ನಾಟಿ ಹಸು ಮಜ್ಜಿಗೆಗೆ ಹೆಸರುವಾಸಿಯಾಗಿದೆ. ಮನೆಗಳಿಗೂ ತಲುಪಿಸುವ ವ್ಯವಸ್ಥೆ ಶ್ವೇತಾ ಹೊಂದಿದ್ದಾರೆ. ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಜರುಗಿದ ವಿಶ್ವಕಪ್ ಟಿ20 ಲೀಗ್ ಹಂತದ ಪಂದ್ಯದಲ್ಲಿ ಪಾಕಿಸ್ತಾನ್ ಕ್ರಿಕೆಟ್ ತಂಡವನ್ನು 61 ರನ್ ಅಂತರದಿಂದ ಮಣಿಸಿದ ಭಾರತ ತಂಡ ಗೆಲುವು ಸಾಧಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ 40 ಎಸೆತಗಳಲ್ಲಿ 10 ಬೌಂಡರಿ ಹಾಗೂ 3 ಸಿಕ್ಸರ್ ಒಳಗೊಂಡ 77 ರನ್ಗಳ ನೆರವಿನಿಂದ 7 ವಿಕೆಟ್ ನಷ್ಟಕ್ಕೆ 175 ರನ್ ಗಳಿಸಿತು. 176 ರನ್ ಗುರಿ ಬೆನ್ನಟ್ಟಿದ ಪಾಕಿಸ್ತಾನ್ ತಂಡ 18 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಕೇವಲ 114 ರನ್ ಗಳಿಸಿ ಪರಾಭವಗೊಂಡಿತು. ಈ ಗೆಲುವಿನೊಂದಿಗೆ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತ ಕ್ರಿಕೆಟ್ ತಂಡ ಸೂಪರ್ 8ರ ಹಂತಕ್ಕೆ ಅರ್ಹತೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಕ್ಕಲಕೋಟೆಯ ಪ್ರಾಗ್ ಐತಿಹಾಸಿಕ ನೆಲೆ, 5000 ವರ್ಷಗಳ ಹಿಂದಿದ್ದ ನಾಗರಿಕತೆಯ ಕುರುಹು ಪತ್ತೆ. ಹಾವೇರಿ ಜಿಲ್ಲೆ ಗುಡ್ಡದ ಮಾದಾಪುರದ ಶ್ರೀ ಸಿದ್ದೇಶ್ವರ ಗ್ರಾಮ ಅರಣ್ಯ ಸಮಿತಿಯಿಂದ
ನೈಸರ್ಗಿಕ ಅರಣ್ಯಕ್ಕೆ ಸಾಮಾಜಿಕ ಬೇಲಿ. ಇಂದು ರೇಡಿಯೋ ಕಿಸಾನ್ ದಿವಸ್. ಮೈಸೂರಿನಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮ ಕುರಿತ ಕಾರ್ಯಾಗಾರ. ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಹೊಸದಿಲ್ಲಿಯ ಭಾರತ ಮಂಟಪಂದಲ್ಲಿ ಇಂದು ಪ್ರಧಾನಮಂತ್ರಿ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35